ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರ ಜೀವನ ಶೈಲಿಯನ್ನು ನಾವು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ, ಅವರು ಸ್ತ್ರೀಯರಾಗಿರಲಿ ಅಥವಾ ಈ ಪುರುಷರೇ ಆಗಿರಲಿ, ಅವರಲ್ಲಿ ಈ ವಿಶೇಷ ಗುಣ ಅನ್ನೋದು ಇದೆ. ಅವರು ತುಂಬ ಸ್ನೇಹಪರರು ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಈ ಸಂಪರ್ಕ ಅನ್ನೋದು ಸಾಧಿಸುತ್ತಾರೆ. ಅವರು ಎಲ್ಲರನ್ನೂ ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ತಾರೆ ಮತ್ತು ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಈ ಶುದ್ಧ ಸ್ವಭಾವದಿಂದ ಜನರು ಅವರನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಮೆಚ್ಚುತ್ತಾರೆ. ಒಮ್ಮೆ ಅವರೊಂದಿಗೆ ಮಾತನಾಡಿದ ಯಾರಾದರೂ ಅವರೊಂದಿಗೆ ಮತ್ತೆ ಮತ್ತೆ ಮಾತನಾಡಬೇಕು ಅವರೊಂದಿಗೆ ಅನ್ನೋರು ಈ ಸಮಯ ಅನ್ನೋದು ಕಳೀತಾರೆ. ಅವರದ್ದು ಅದ್ಭುತವಾದ ಸ್ವಭಾವದಿಂದಾಗಿ ಜನರು ಅವರನ್ನು ತುಂಬಾ ಇಷ್ಟಪಡ್ತಾರೆ ಮತ್ತು ಅವ್ರಿಗೆ ಮೆಚ್ಚುತ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಅವರು ಮುಂದು ಅಂತ ಅವರು ಬರೋದ್ರಲ್ಲಿ ಫಸ್ಟು. ಮತ್ತು ಅವರ ಮಾತಿನಲ್ಲಿ ಒಂದು ಕಾಂತಿಯ ಶಕ್ತಿ ಇದೆ. ಅವರಿಗೆ ಸುಳ್ಳು ಹೇಳುವುದು ಇಷ್ಟವಿಲ್ಲ. ಅವರು ಅದನ್ನು ಸಹಿಸುವುದೇ ಇಲ್ಲ. ಅವರು ಸುಳ್ಳು ಹೇಳೋದೇ ಇಲ್ಲ. ಯಾರಾದರೂ ಸುಳ್ಳು ಹೇಳುತ್ತಿದ್ದಾರೆ ಮತ್ತು ತಮ್ಮ ಸುತ್ತಲೂ ತಂತ್ರಗಳನ್ನು ಆಡುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿದ್ದರೆ ಅವರು ತಕ್ಷಣವೇ ತಮ್ಮ ಜೀವನದಿಂದ ದೂರವಾಗಿ ಬಿಡುತ್ತಾರೆ. ಅವರು ತಮ್ಮ ನೆರಳು ಕೂಡ ಅವರ ಮೇಲೆ ಬೀಳಲು ಬಿಡುವುದಿಲ್ಲ. ಅದಕ್ಕೆ ಬಲವಾದ ಕಾರಣವಿದೆ. ಈ ಕುಂಭರಾಶಿಯವರು ಅಲೌಕಿಕ ಶಕ್ತಿ ಅಂತ ಪ್ರಜ್ಞೆಯ ಶಕ್ತಿಯನ್ನು ಹೊಂದಿದ್ದಾರೆ. ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು, ಯಾರು ನಡೆಸುತ್ತಿದ್ದಾರೆ, ಯಾರು ಪ್ರಾಮಾಣಿಕರು ಎಂಬುದನ್ನು ತಕ್ಷಣ ಅರ್ಥ ಮಾಡಿಕೊಳ್ತಾರೆ. ಈ ರಾಶಿ ಚಕ್ರದವರು ಹೇರಳವಾಗಿ ಜನಿಸುತ್ತಾರೆ. ಯಾವುದೇ ಒಂದು ನೆಪವಿಲ್ಲದೆ ಎಲ್ಲವೂ ಇದ್ದಂತೆ ಮಾತನಾಡುತ್ತಾರೆ. ಈ ನೇರತೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಅವರಿಗೆ ಬಹಳಷ್ಟು ಶತ್ರುಗಳು ಅನ್ನೋದು ಇದ್ದಾರೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬಹಳಷ್ಟು ಶತ್ರುಗಳಿದ್ದಾರೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮುಖಕ್ಕೆ ಹೊಗಳುವ ಮತ್ತು ಈ ಪರದೆಯ ಹಿಂದೆ ಅಡಗಿಕೊಳ್ಳುವವರೊಂದಿಗೆ ಸ್ನೇಹಿತರಾಗಿ ಬಿಡ್ತಾರೆ. ಅವರು ಹಾಗೆ ಮಾತನಾಡುವುದು ಮತ್ತು ಹೊಗಳುವುದೇ ಇಲ್ಲ. ಈ ರೀತಿಯ ಅಂಶವನ್ನು ಅನೇಕ ಜನರು ಇಷ್ಟಪಡೋದೇ ಇಲ್ಲ. ಸಮಸ್ಯೆಗಳಿಗೆ ಕಾರಣವಾಗಿ ಬಿಡುತ್ತೆ. ಆದಾಗ್ಯೂ ಅವರು ಇತರರನ್ನು ಮೆಚ್ಚಿಸಲು ತಮ್ಮ ನಿಜವಾದ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಎಂದಿಗೂ ಮರೆಯುವುದೇ ಇಲ್ಲ. ಅವರು ಬದಲಾಗುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಸತ್ಯದ ಪರವಾಗಿ ನಿಲ್ತಾರೆ. ಆದಾಗ್ಯೂ ಅದೃಷ್ಟವಶಾತ್ ದೇವರ ಅನುಗ್ರಹ ಯಾವಾಗಲೂ ಅವರೊಂದಿಗೆ ಇದ್ದೇ ಇರುತ್ತೆ. ಆದ್ದರಿಂದ ಎಷ್ಟೇ ಶತ್ರುಗಳು ಒಂದಾದರೂ ಅಥವಾ ಅವರು ಯಾವುದೇ ಪಿತೂರಿಗಳನ್ನು ಹೂಡಿದರೂ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅವರು ತಮ್ಮ ತಲೆಯಿಂದ ಒಂದು ಕೂದಲನ್ನು ಸಹ ಕೀಳಲು ಸಾಧ್ಯವಿಲ್ಲ ಎಂದು ಹೇಳುವುದು ಅತಿಶಕ್ತಿ ಅಲ್ಲ. ಇಲ್ಲಿ ನಿಜವಾಗಿಯೂ ದೈವಿಕ ರಕ್ಷಣೆ ಅವರಿಗೆ ಯಾವಾಗಲೂ ಅದೃಶ್ಯ ಅನ್ನೋದು ಇರುತ್ತೆ. ಈ ದೇವರು ಸ್ವತಃ ಅವರ ಈ ಶತ್ರುಗಳು ಮಾಡುವ ಪ್ರತಿಯೊಂದು ನಡೆಯನ್ನು ತಡೆಯುತ್ತಾನೆ. ಆದಾಗ್ಯೂ ಕೆಲವೊಮ್ಮೆ ಅವರ ಮನಸ್ಥಿತಿ ಹೇಗಿರುತ್ತೆ ಎಂದರೆ ಅವರು ಹೊರಗಿನ ಪ್ರಪಂಚದಲ್ಲಿರುವ ತಮ್ಮ ಸ್ನೇಹಿತರ ಬಗ್ಗೆ ಕಟ್ಟುನಿಟ್ಟಾಗಿ ಮತ್ತು ನೇರವಾಗಿ ಮಾತಾಡ್ತಾರೆ. ಆದರೆ ಅವರು ತಮ್ಮ ಕುಟುಂಬ ಸದಸ್ಯರ ಬಗ್ಗೆ ಅಷ್ಟು ಕಟ್ಟುನಿಟ್ಟಾಗಿ ಇರುವುದಿಲ್ಲ. ವಾಸ್ತವದಲ್ಲಿ ಅವರು ಸಂಪೂರ್ಣವಾಗಿ ಭಿನ್ನರು. ಕುಟುಂಬ ಸದಸ್ಯರ ವಿಷಯಕ್ಕೆ ಬಂದರೆ ಅವರು ತುಂಬ ಪ್ರೀತಿಯಿಂದ ಕೂಡಿರುತ್ತಾರೆ. ಇವರು ತಮ್ಮ ಕುಟುಂಬ ಸದಸ್ಯರನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜನರು. ಈ ಜ್ಯೋತಿಷ್ಯದಲ್ಲಿನ 12 ರಾಶಿ ಚಕ್ರ ಚಿಹ್ನೆಗಳಲ್ಲಿ ತಮ್ಮ ಕುಟುಂಬಕ್ಕೆ ಇಷ್ಟೊಂದು ಮೀಸಲಾಗಿರುವ ಬೇರೆ ಯಾವುದೇ ರಾಶಿ ಚಕ್ರ ಚಿಹ್ನೆ ಇಲ್ಲ. ವಾಸ್ತವವಾಗಿ ತಮ್ಮ ಕುಟುಂಬವನ್ನು ಹೆಚ್ಚು ಪ್ರೀತಿಸುವ ರಾಶಿ ಚಕ್ರ ಚಿಹ್ನೆ ಅಂದರೆ ಈ ಕುಂಭರಾಶಿ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅವರಿಗಿಂತ ನಿಸ್ವಾರ್ಥವಾಗಿ ಯಾರೂ ತಮ್ಮ ಕುಟುಂಬವನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಪ್ರೀತಿ ಎಲ್ಲರಿಗೂ ಇರುತ್ತೆ, ಯಾರೂ ಅಲ್ಲ ಎಂದು ಹೇಳುತ್ತಿಲ್ಲ. ಆದರೆ ಅವರದ್ದು ಒಂದು ಮಹಾನ್ ಪ್ರೀತಿ, ಶುದ್ಧ ಪ್ರೀತಿ. ನಾವು ಅವರ ಪ್ರೀತಿಗೆ ಯಾವುದೇ ಗಡಿಗಳನ್ನು ಅಥವಾ ಅಡೆತಡೆಗಳನ್ನು ಹಾಕಲು ಸಾಧ್ಯವಿಲ್ಲ. ಅವರ ಪ್ರೀತಿ ಸಾಗರದಂತಿದೆ. ಅದರ ಆಳವನ್ನು ಯಾರೂ ಅಳೆಯಲು ಸಾಧ್ಯವಿಲ್ಲ. ಅಂತಹ ಶುದ್ಧ ಮತ್ತು ಅಂತ್ಯವಿಲ್ಲದ ಪ್ರೀತಿ ಅವರಲ್ಲಿ ಅಸ್ತಿತ್ವದಲ್ಲಿದೆ. ಅವರು ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಅಗತ್ಯವಿದ್ದರೆ
ತಮ್ಮ ಸಂತೋಷ ಮತ್ತು ಆಸೆಗಳನ್ನು ನಗುವಿನೊಂದಿಗೆ ತ್ಯಜಿಸುತ್ತಾರೆ. ಅವರು ತಮ್ಮ ಕುಟುಂಬ ಸದಸ್ಯರ ಮುಖಗಳಲ್ಲಿನ ಸಂತೋಷವನ್ನು ನೋಡ್ತಾರೆ ಮತ್ತು ಅದರಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಳ್ತಾರೆ. ಕುಂಭರಾಶಿಯವರು ಅಂತಹ ಉತ್ತಮ ಪರಿಸ್ಥಿತಿಯನ್ನು ಹೊಂದಿರುವವರು. ಈ ಮುಂದಿನ 5 ದಿನಗಳಲ್ಲಿ ಅಂತಲೇ ಅನ್ಬಹುದು. 5 ದಿನನೇ ಆಗ್ಬೋದು, ಒಂದು ವಾರ ಆಗ್ಬೋದು. ಸಂಪೂರ್ಣವಾಗಿ ಅನುಕೂಲಕರವಾಗುತ್ತೆ. ಬದಲಾವಣೆಗಳು, ಈ ಗ್ರಹಗಳು ನಿಮಗೆ ಪ್ರಯೋಜನವಾಗುವ ರೀತಿಯಲ್ಲಿ ಚಲಿಸುತ್ತಾ ಇರುತ್ತವೆ. ನಿಮ್ಮ ಜೀವನದಲ್ಲಿ ಈ ಸಂಗ್ರಹವಾದ ಎಲ್ಲ ಕಷ್ಟಗಳು ಮತ್ತು ಸಂಕಟಗಳು ಇಲ್ಲಿ ಮಂಜುಗಡ್ಡೆಯಂತೆ ಕರಗುತ್ತೆ. ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸಿದರೂ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಅನ್ನೋದು ಸಿಗುತ್ತೆ. ನಿಮ್ಮ ಎಲ್ಲ ಸಾಲಗಳು ಒಂದೊಂದಾಗಿ ತೀರ್ತಾ ಹೋಗುತ್ತೆ ಮತ್ತು ನೀವು ಆರ್ಥಿಕ ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡುತ್ತೀರಿ. ನೀವು ಯೋಜಿಸುವ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ನೀವು ಹಿಂದೆ ಎಲ್ಲಿಯಾದರೂ ಹೂಡಿಕೆ ಮಾಡಿದ್ದರೆ ನೀವು ಈಗ ಅವುಗಳಿಂದ ಉತ್ತಮ ಲಾಭ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರಗಳು ಅಥವಾ ಈ ನ್ಯಾಯಾಲಯದ ಪ್ರಕರಣಗಳು ಇದ್ದರೆ ಅವು ನಿಮ್ಮ ಪರವಾಗಿ ಬಗೆಹರಿಯುತ್ತೆ. ಅದೃಷ್ಟವು ನಿಮ್ಮನ್ನು ಹಿಂಬಾಲಿಸುತ್ತೆ. ನೀವು ಇಡುವ ಈ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದು ನಿಮಗೆ ಯಶಸ್ಸನ್ನು ನೀಡುತ್ತೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತಿವೆ. ನೀವು ಹಿಂದಿನ ಕರಾಳ ದಿನಗಳನ್ನು ಮರೆತು ಹೊಸ ಬೆಳಕಿನ ಹೆಜ್ಜೆ ಹಾಕುತ್ತೀರಿ. ಈ ಸಮಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ. ನೀವು ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆಯನ್ನು ಪಡೆಯುತ್ತೀರಿ. ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ ಮತ್ತು ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ತರುತ್ತೀರಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರು ಪ್ರಯತ್ನಗಳು ಫಲ ಅನ್ನೋದು ನೀಡುತ್ತೆ. ಉದ್ಯಮಿಗಳು ಲಾಭದ ಫಲವನ್ನು ಅನುಭವಿಸುವ ಸಮಯ ಇದು. ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಹುಟ್ಟಿಕೊಳ್ಳುತ್ತೆ. ಲಾಭ ದ್ವಿಗುಣಗೊಳ್ಳುತ್ತೆ. ವ್ಯವಹಾರದ 3 ಹೂವುಗಳು ಯಾವುದೇ ತೊಂದರೆಗಳಿಲ್ಲದೆ 6 ಹಣ್ಣುಗಳಾಗಿ ಅರಳುತ್ತವೆ. ಈ ಉದ್ಯೋಗಿಗಳು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಟ್ಟೆಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಅವರು ತಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ಪಡೆಯುತ್ತಾರೆ. ಸಂಬಳ ಹೆಚ್ಚಾಗುತ್ತೆ ಮತ್ತು ಅವರು ಆರ್ಥಿಕವಾಗಿ ಬಲಶಾಲಿಯಾಗುತ್ತಾರೆ. ದೀರ್ಘಕಾಲದಿಂದ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶೀಘ್ರದಲ್ಲೇ ಅವರ ಅರ್ಹತೆಗಳಿಗೆ ಸೂಕ್ತವಾದ ಉತ್ತಮ ಉದ್ಯೋಗ ಸಿಗುತ್ತೆ. ನಿರುದ್ಯೋಗ ಸಮಸ್ಯೆಯಿಂದ ಮುಕ್ತಿ. ಇನ್ನು ಈ ಒಂದು ವಾರದಲ್ಲಿ ನೀವು ವಾಹನ ಚಲಾಯಿಸುವಾಗ ಬಹಳಷ್ಟು ಜಾಗರೂಕರಾಗಿ ಇರಿ, ಎಚ್ಚರಿಕೆಯಿಂದ ಇರಿ. ನೀವು ಎಷ್ಟೇ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದರೂ ಪರವಾಗಿಲ್ಲ, ಇನ್ನೊಬ್ಬ ವ್ಯಕ್ತಿ ಹೇಗಿರುತ್ತಾನೆ ಅಥವಾ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ನೀವು ಜಾಗರೂಕರಾಗಿ ಇರಬೇಕು ಮತ್ತು ನಿಮ್ಮ ಮನಸ್ಸು ಮತ್ತು ಗಮನವನ್ನು ಸಂಪೂರ್ಣವಾಗಿ ಚಾಲನೆಯ ಮೇಲೆ ಕೇಂದ್ರೀಕೃತವಾಗಿರಬೇಕು. ಚಾಲನೆ ಮಾಡುವಾಗ ನಿಮ್ಮ ಏನಾದರೂ ಒಂದು ಫೋನಿನಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ಇವು ವೇಗದ ದಿನಗಳು. ಕಣ್ಣು ಮಿಟುಕಿಸುವುದರಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ತಿಳಿದೇ ಇರಲ್ಲ. ಗ್ರಹಗಳ ಚಲನೆ ವೇಗವಾಗಿರುತ್ತೆ. ಇಂತಹ ಹಠಾತ್ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಕುಂಭರಾಶಿಯವರು ಈ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕು. ನಿಮ್ಮ ಅದೃಷ್ಟದಿಂದ ಆ ದೈವಿಕ ಅನುಗ್ರಹವು ನಿಮ್ಮ ಮೇಲೆ ಇಲ್ಲಿ ಈ ಕಾಲಕ್ಕೆ ಅನೇಕ ಅಪಾಯಗಳು ಮತ್ತು ಈ ಅಪಾಯಗಳಿಂದ ನಿಮ್ಮನ್ನು ಸುರಕ್ಷಿತವಾಗಿ ಇರಿಸುತ್ತೆ. ನೀವು ಶಾಂತವಾಗಿ ಕುಳಿತು ಗಮನಿಸಿದರೆ ಹಿಂದೆ ಹಲವು ಬಾರಿ ನೀವು ದೊಡ್ಡ ಅಪಾಯಗಳಿಂದ ಸ್ವಲ್ಪ ಮಟ್ಟಿಗೆ ಪಾರಾಗಿದ್ದೀರಿ. ಕೇವಲ ನಿಮ್ಮ ಅದೃಷ್ಟ ಮತ್ತು ಆಕಸ್ಮಿಕವಾಗಿ ಇಲ್ಲಿ ಸಂಭವಿಸಿಲ್ಲ. ಅದು ನಿಮ್ಮ ಮೇಲಿನ ದೈವಿಕ ಅನುಗ್ರಹದಿಂದ ಮಾತ್ರ ಸಾಧ್ಯ. ದೇವರು ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ರಕ್ಷಿಸುತ್ತಾನೆ, ಏಕೆಂದರೆ ನೀವು ದೇವರು ಮತ್ತು ಧರ್ಮವನ್ನು ಎಂದಿಗೂ ಹಿಂದಕ್ಕೆ ತಳ್ಳುವ ವ್ಯಕ್ತಿಯಲ್ಲ. ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ಸಂತೋಷದಲ್ಲಿ, ನಿಮ್ಮ ದುಃಖದಲ್ಲಿ ಯಾವಾಗಲೂ ಆ ದೇವರನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ಎಲ್ಲವನ್ನ ಅವನಿಗೆ ತಮ್ಮ ಭಗವಂತನಾಗಿ ಅರ್ಪಿಸುತ್ತೀರಿ. ಯಾವಾಗಲೂ ದೇವರಿಗೆ ಹತ್ತಿರವಾಗಿರಬೇಕು. ಭಕ್ತಿ ಮಾರ್ಗವನ್ನು ಬಿಡಬೇಡಿ. ನೀವು ಭಾವಿಸುವ ರೀತಿಯಲ್ಲಿ, ನಿಮಗೆ ತಿಳಿದಿರುವ ರೀತಿಯಲ್ಲಿ ಪೂಜಿಸಬೇಕು, ಪ್ರಾರ್ಥಿಸಬೇಕು. ಆದ್ದರಿಂದ ನಿಮಗೆ ಅಂತ್ಯವಿಲ್ಲದ ಅದೃಷ್ಟ ಮತ್ತು ಈ ವರ್ಣಾತೀತ ಮನಸ್ಸಿನ ಶಾಂತಿ ಅನ್ನೋದು ಸಿಗುತ್ತೆ. ನಿಮ್ಮ ನಂಬಿಕೆ ಮತ್ತು ನಿಜವಾದ ರಕ್ಷಣೆ. ಆದಾಗ್ಯೂ ಈ ಸೃಷ್ಟಿಯಲ್ಲಿ ಅನೇಕ ದೇವರುಗಳಿವೆ. ಹಾಗಿದ್ದರೂ ಒಬ್ಬ ವಿಶೇಷ ದೇವರು ಇನ್ನೂ ನಿಮ್ಮನ್ನು ತಂದೆ ಮತ್ತು ತನ್ನ ಮಗುವನ್ನು ನೋಡಿಕೊಳ್ಳುವಷ್ಟೇ ಬಿಗಿಯಾಗಿ ನೋಡಿಕೊಳ್ತಾರೆ. ಆ ದೇವರ ಪರಿಪೂರ್ಣ ಕೃಪೆ ನಿಮ್ಮ ಮೇಲಿದೆ.
ಆ ದೇವರು ಯಾರೆಂದು ನಿಮಗೆ ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಹೃದಯವು ಭಕ್ತಿಯಿಂದ ತುಂಬಿರುತ್ತದೆ. ಮತ್ತು ಈ ವಿಶೇಷ ಅಂದರೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ದೇವರ ಕರುಣೆ ಮತ್ತು ಕೃಪೆ ನಿಮ್ಮ ಮೇಲೆ ಹರಡುತ್ತೆ. ನೀವು ಚೆನ್ನಾಗಿರುತ್ತೀರಿ. ನೀವು ಮಾತನಾಡುವ ಎಲ್ಲದರಲ್ಲೂ ಯಶಸ್ವಿಯನ್ನು ಕಾಣ್ತೀರಿ. ಯಾವುದೇ ಅಡೆತಡೆಗಳು ಅಥವಾ ಏನೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ನಿಲ್ತೀರಿ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ. ಸಮಯವು ನಿಮ್ಮ ಪರವಾಗಿ ತಿರುಗುತ್ತೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಜೀವನವು ಹೊಸ ತಿರುವು ಮತ್ತು ಬದಲಾವಣೆಯನ್ನು ಪಡೆಯುತ್ತೆ. ನಿಮ್ಮ ಆದಾಯವು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತೆ. ನೀವು ಆರ್ಥಿಕವಾಗಿ ಉನ್ನತ ಮಟ್ಟವನ್ನು ತಲುಪುತ್ತೀರಿ. ನಿಮ್ಮ ಜೀವನವು ನೀವು ಬದುಕಲು ಕಂಡ ಕನಸು, ನೀವು ಯಾವ ರೀತಿ ಕನಸು ಕಂಡಿರ್ತೀರಾ ಅದೇ ರೀತಿಯಲ್ಲಿ ಇರುತ್ತೆ. ಆ ದೇವರು ಬೇರೆ ಯಾರೂ ಅಲ್ಲ, ಮಹಾನ್ ದೇವರು, ನಿಜವಾದ ದೇವರು ಹೌದು, ಆ ಪರಮಾತ್ಮ ಶಿವ. ಸಂಪೂರ್ಣ ಅನುಗ್ರಹವು ನಿಮಗೆ ಸಿಗುತ್ತೆ. ಇದರಿಂದಾಗಿ ನಿಮಗೆ ಅಪಾರ ಅದೃಷ್ಟ ಅನ್ನೋದು ಸಿಗುತ್ತೆ. ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗಿರುತ್ತೆ. ಇಲ್ಲಿಯವರೆಗೆ ಅನೇಕ ಶಿವನು ನಿಮ್ಮನ್ನು ಅಪಘಾತಗಳು ಮತ್ತು ಅಪಾಯಗಳಿಂದ ರಕ್ಷಿಸಿದ್ದಾನೆ. ನೀವು ಮಾಡಬೇಕಾದದ್ದು ಸೋಮವಾರದಂದು ನಿಮ್ಮ ಮನೆ ಮತ್ತು ಈ ವರಾಂಡವನ್ನು ಸ್ವಚ್ಛಗೊಳಿಸಿ. ಭಗವಂತನಿಗೆ ಬಹಳ ಶುಭ ದಿನ ಆಗಿರೋದ್ರಿಂದ ಸೋಮವಾರದಂದು ನೀವು ಈ ಅತ್ಯಂತ ಭಕ್ತಿ ಮತ್ತು ಈ ಶ್ರದ್ಧೆಯಿಂದ ಪೂಜಿಸಿ. ಒಂದು ದೀಪವನ್ನಾದರೂ ಹಚ್ಚಿ. ಎಲ್ಲವೂ ಒಳಿತು ಆಗುತ್ತೆ. ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.